ಅಶ್ವಿನ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಅವರಿಗೆ ನಮ್ಮ ಮಧು ಅವರಿಗೆ ಇವರಿಗೆಲ್ಲ ಒಂದು ಪರ್ಮಿಷನ್ ಅದೊಂದು ಕ್ವೆಶ್ಚನ್ ಮಾತ್ರ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದವರು ಕಾಂಗ್ರೆಸ್ನವರು ಅದನ್ನ ವಿರೋಧ ಮಾಡಿದವರು ಯಾರು ಹಿಂದೂ ಕೋಡಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಸರ್ 1869 ಮಾತಾಡೋಣ ಟಾಪಿಕ್ ಡೈವರ್ಟ್ ಮಾಡೋದು ಬೇಡ ಇಲ್ಲಿ ಮಾನ್ಯ ಶಾಸಕರು ತಮ್ಮ ಒಂದು ವೈಯಕ್ತಿಕವಾದಂತ ಒಂದು ಅವರ ಒಂದು ನಿಲುವಿಗೆ ಎಲ್ಲೋ ಒಂದು ವೈಯಕ್ತಿಕ ಕಾರಣಕ್ಕೆ ಟಾಪಿಕ್ ನಾವು ಡೈವರ್ಟ್ ಮಾಡ್ಕೊಂಡು ಪುನಃ 100 ವರ್ಷದ ಹಿಂದಕ್ಕೆ ಹೋಗೋದು ಬೇಡ ಸರ್. ನಿಮಗೂ ಅದೇ ಬೇಕಾಗಿರಲಿಲ್ವಾ ಸರ್? ನಿಮಗೂ ಬಿಜೆಪಿಗೂ ಇಬ್ಬರಿಗೂ ನಿಮ್ಮ ಕಾರ್ಯಕರ್ತರು ಒಂದಾಗಕ್ಕೆ ಒಂದು ಸ್ಪಾರ್ಕ್ ಬೇಕಾಗಿತ್ತು. ನಿಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಾರ್ಕ್ ಬೇಕಾಗಿತ್ತು. ಆ ಸ್ಪಾರ್ಕ್ ಅನ್ನ ಹನುಮ ಧ್ವಜದ ಮೂಲಕ ಹಿಡ್ಕೊಂಡ್ರಿ. ಸ್ಪಾರ್ಕ್ ಬೇಕು ಅಂತ ಅಂದ್ರೆ ಕುಮಾರಣ್ಣ ಅವ್ರಿಗೆ ಮಂಡ್ಯದಲ್ಲೂ ಸ್ಪಾರ್ಕ್ ಬೇಕು ಅಂದ್ರೆ ಕೆರಗೋಡಲ್ಲಿ ಹೋಗಿ ಒಂದು ಕೇಸರಿ ವಿಚಾರಕ್ಕೆ ಬರ್ತಾರೆ. ಕಾರ್ಯಕರ್ತರು ಜೊತೆಯಾಗಿ ಯಾವ ಮಟ್ಟಕ್ಕೆ ಜನ ಮಂಡ್ಯದಲ್ಲಿ ಕಾಂಗ್ರೆಸ್ ಅವ್ರಿಗೂ ಗೊತ್ತು ಸರ್. ಈ ಟಾಪಿಕ್ ಡೈವರ್ಟ್ ನಾನು ಮಾಡಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕಾಂಗ್ರೆಸ್ ಜೊತೆ ಆದಾಗ ನಿಮ್ಮ ಕಾರ್ಯಕರ್ತರೇ ಬಡಕ ಹೊಡ್ಕೊಂಡಿದ್ರು. ಈಗ ಬಡದಾಡೋದು ಬೇಡ ಅಂತ ಹೇಳಿ ಈ ಕಾರ್ಯಕರ್ತರು ಒಂದಾಗೋ ಕೆಲಸ ಇದು. ಇದಕ್ಕೂ ಹೇಳ್ತೀನಿ ಸರ್, ಕಾಂಗ್ರೆಸ್ ಅವರು ಜನತಾ ದಳದವರು ಹಿಂದೆಯಿಂದನೂ ನಾವು ಅವರು ವಿರುದ್ಧವಾಗಿ ಹೋರಾಡ್ಕೊಂಡು ಬಂದವ್ರೆ ಸರ್. ರಾತ್ರಿ ಧ್ವಜಸ್ತಂಭದ ವಿಚಾರವಾಗಿ ಅಧಿಕಾರಿಗಳು ಬರೋಂಥ ಅವಶ್ಯಕತೆ ಏನಿತ್ತು? ಅವ್ರು AC ಇರ್ಬೋದು, DC ಇರ್ಬೋದು, PDO ಇಂದ ಹಿಡಿದು ಇವ್ರಿಗೆ ಯಾರ ಕುಮ್ಮಕ್ಕು, ಯಾರ ಕರೆ ಬಂತು? ಅದು ಒಂದು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ನಾನು ಹೇಳ್ತಿಲ್ಲ ಸರ್. ತುಂಬ ವರ್ಷಗಳಿಂದ ಕೆರೆಗೋಡಲ್ಲಿ ನೋಡ್ಕೊಂಡು ಬರ್ತಿದ್ದೀನಿ. ಅದೇ ಜಾಗದಲ್ಲಿ ಅರ್ಜುನ ಸ್ತಂಭ, ಅಲ್ಲಿ ಯಾವ್ಯಾವ ರೀತಿ ಫ್ಲಾಗ್ಗಳನ್ನ ಆರಿಸ್ತಾ ಇದ್ರು ಅಂತ ನಾನು ನೋಡಿದ್ದೀನಿ ಸರ್. ರಾಮನವಮಿ ಮಾಡ್ತಿರ್ತೀವಿ ಸರ್, ಇಲ್ಲ ಒಂದು ಮೊಹರಂ ಆಚರಿಸ್ತಾ ಇರ್ತಾರೆ, ಈದ್ ಮಿಲಾದ್ ಆಚರಿಸ್ತಿರ್ತಾರೆ. ಸಡನ್ ಆಗಿ ಯಾವುದೋ DC AC ಅವ್ರು ಬಂದು ಇಲ್ಲಿ ನಿಮಗೆ ಯಾವುದೋ ಒಂದು ರೀತಿ ಕೋಮುಗಲಭೆಗಳಾಗುತ್ತೆ, ತಕ್ಷಣ ನಿಲ್ಲಿಸಿ ಅಂತ ಅಂದರೆ ಹೇಗೆ ಸರ್ ಆಗುತ್ತೆ? ಅಲ್ಲೇನಾದ್ರೂ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿತ್ತ ಕೆರೆಗೋಡಲ್ಲಿ? ಇವ್ರು ಬಂದಿದ್ದಕ್ಕೆ ಅಲ್ವಾ ಸರ್? ಯಾರು ಕರೆಯಿಂದ ಬಂದಿದ್ರು ಸರ್ ಇವರು? ಶಾಸಕರಿಗೆ ಅಂಥ ವೈಯಕ್ತಿಕವಾದಂಥ ಒಂದು ದ್ವೇಷ ಕೆರೆಗೋಡು ಮಂದಿ ಜೊತೆ ಏನಿತ್ತು ಅದನ್ನು ಅವರು ಓಪನ್ ಆಗಿ ಅವರು ಪತ್ರಿಕಾ ಪ್ರಕಟಣೆ ಅವ್ರು ಹೊರಡಿಸ್ಬೇಕು. DC ಅವರು ಏನಕ್ಕೆ ಆ ಡಿಸಿಷನ್ ತಗೊಂಡ್ರು? ರಾತ್ರಿ ಬರೋಂಥದ್ದು ಅವರೆಲ್ಲ ಬುದ್ಧಿವಂತರು, ತಿಳಿದಿರೋಂಥವ್ರಲ್ಲ. ಟಾಪಿಕ್ ಡೈವರ್ಟ್ ಮಾಡಬೇಡ. ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗಿದ್ದೀರಾ ಅಂದ್ರೆ, ನೀವು ಯಾವ ಮಟ್ಟಕ್ಕೆ ಹೋಗಿದ್ದೀರಾ ಅಂದ್ರೆ, ಒಂದು ಕಡೆ ಮುಸಲ್ಮಾನರನ್ನು ಕಡೆಗಣಿಸ್ತೀರಾ, ಒಂದು ಕಡೆ ಮುಸಲ್ಮಾನರ ಜೊತೆ ನಿಲ್ಲಲ್ಲ, ಒಂದ್ ಕಡೆ ರೈತರ ಜೊತೆ ನಿಲ್ಲಲ್ಲ, ಕೇಸರಿ ಕಂಡ್ರೆ ಆಗಲ್ಲ, ರಾಮನ್ ಕಂಡ್ರೆ ರಾಮ ಇಲ್ಲ ಅಂತೀರಾ, ರಾಮ ಸೇತು ಇದೆ ರಾಮ ಸೇತು ಇಲ್ಲ ಅಂತೀರಾ, ಆಂಜನೇಯ ಅಂದ್ರೆ ಆಂಜನೇಯ ದ್ವೇಷಿಸ್ತೀರಾ. ಏನಕ್ಕೆ ಒಂದು ಹಿರಿಯರಿಗೆ ಮರ್ಯಾದೆ ಕೊಡೋದು ನಿಮಗೆ ಕಾಂಗ್ರೆಸ್ ಅಲ್ಲಿ ಗೊತ್ತಿಲ್ಲ. 1980 ಅಂತ ಮಾತಾಡ್ತೀರಿ, 1980 ಯಾಕೆ ಸ್ವಾಮಿ ಕೆರೆಗೋಡಲ್ಲಿ ಕಷ್ಟ ಬಂದಿದೆ, ಜನರು ಅಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ, ಕೇಸರಿ ಬಾವುಟ ನೀವು ಇಳಿಸಿದ್ದೀರಾ ಅಂತ ಅಂದ್ರೆ ನೀವು ಹಿಂದೂ ಕೋಡ್ ಮಾಡಿಫೈಡ್ ತಗೊಂಡು ಬರ್ತೀರಾ, ಹಿಂದೂ ಕೋಡ್ ಬಗ್ಗೆ ಬರ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾಕೆ ಸ್ವಾಮಿ? ಯಾಕೆ ನಿಮ್ಗೆ ನಿಮ್ಮ ಶಾಸಕರನ್ನ ವಹಿಸ್ಕೊಳ್ಳಿಕ್ಕೆ, ನಿಮ್ಮ ಶಾಸಕರನ್ನ ವಹಿಸ್ಕೊಳ್ಳಿಕ್ಕೆ, ರವಿ ಗಾಂಧಿ ಅವರನ್ನ ವಹಿಸ್ಕೊಳ್ಳಿಕ್ಕೆ ಸರ್ ಹಿಂದೂ ಬಗ್ಗೆ ಮಾತಾಡಬೇಡ. ನಾನು ಅಶ್ವಿನ್ ಹಿಂದೂ ಕೋಡಿ ಅಲ್ಲ, ಹಿಂದೂ ಕೋಡಿ ಒಂದ್ ನಿಮಿಷ ಅವ್ರು ಕೇಳ್ತಾ ಇರೋದಿಷ್ಟೇ. ರಾತ್ರಿ ಒಬ್ಬ DC ಹೋಗುವಂತದ್ದು ಏನು ಬಂತು? ರಾತ್ರಿ 3 ಗಂಟೆಗೆ ಧ್ವಜಾರೋಹಣ ಮಾಡುವ ರವಿ ಗಾಣಿಗ ಅವರು ಫೋನ್ ಕರೆ ಮಾಡಿ AC ಅವರಾಗ್ಲಿ DC ಆಗಿರ್ಲಿ ಒಬ್ಬ PDOಗೆ ಫೋನ್ ಮಾಡಿ ರಾತ್ರಿ ಇಳಿಸ್ತಾರೆ ಅಂದ್ರೆ ನೀವು ಹಳೇದ 100 ವರ್ಷ ತಗೊಂಡು ಚರ್ಚೆ ಮಾಡೋಣ ಅಂದ್ರೆ ಕೆರೆಗೋಡಲ್ಲಿ ಇವತ್ತು ಸರ್ ಮಾಡಿ ಇದಕ್ಕೆ ಮಾಡಿ ಉತ್ತರ ಕೊಡಿ. ರಾತ್ರಿ ಯಾಕೆ ಹೋಗ್ಬೇಕು? ಈಗ ಯಾರು ಕಂಪ್ಲೇಂಟ್ ಕೊಟ್ರು, ಯಾಕೆ ಹೋದ್ರು ಅನ್ನೋದು ಪ್ರಶ್ನೆ ಅಲ್ವಾ ಸರ್? ಕರೆಕ್ಟ್ ಅಲ್ವಾ ಶೇನ್? ಕರೆಕ್ಟ್ ಆಮೇಲೆ ರಾತ್ರಿ ಈಗ ನೀವು ಧ್ವಜ ಇಳಿಸೋ ಅಂತ ಒಂದು ಫಸ್ಟ್ ನಿಮ್ ಪ್ರಶ್ನೆ ಕ್ಲಾರಿಟಿ ತಗೊಳ್ಳಿ. ನಿಮ್ ಪ್ರಶ್ನೆ ಅಂತ ಕ್ಲಾರಿಟಿ ತಗೊಳ್ಳಿ. ರಾತ್ರಿ ನೀವು ಧ್ವಜದ ಹತ್ರಕ್ಕೆ ನೀವು AC DC PDOಗಳನ್ನ ಒಂದು ಕೆರೆಗೋಡ ಅಂತ ಒಂದು ಹಳ್ಳಿಗೆ ನೀವು ಕಳ್ಸೋಂಥದ್ದು ನಿಮ್ಮ ಮಾಡಂತ ನಿಮ್ಗೆ ಕೆಲಸ ಆದ್ರೂ ಇದು ಓದ್ತೀರಾ ನೀವು ಏನಂತ ಬರ್ದಿದೆ ಅಂತ? ಓದ್ತೀರಾ ಏನಂತ ಬರ್ದಿದೆ ಅಂತಂದ್ರೆ, ನಾನು ಯಾವುದು ಗೌರಿಶಂಕರ ಸೇವಾ ಸಮಿತಿ ಟ್ರಸ್ಟ್ ಏನ್ ಹೇಳ್ತದೆ, ಓನ್ಲಿ ನನ್ನ ನ್ಯಾಷನಲ್ ಫ್ಲಾಗ್ ಮತ್ತೆ ಒಂದ್ ನಿಮಿಷ ಅರ್ಜೆಂಟ್ ಮಾಡಬಾರ್ದು, ಡೈವರ್ಟ್ ಮಾಡಬೇಡಿ ಟಾಪಿಕ್. ನವೆಂಬರ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಮಾತಾಡಬೇಡಿ. ಗೌರಿಶಂಕರ ಟ್ರಸ್ಟ್ ಅವ್ರು ಯಾವತ್ತು ಕೊಟ್ಟಿರೋದು? ಜನವರಿನಲ್ಲಿ. ಇದೇ ಮತ್ತೆ ಕಾಂಗ್ರೆಸ್ ಅವ್ರು ಮಿಸ್ಟೇಕ್ ಮಾಡಿರೋದು. ನಿಮ್ಮ ಶಾಸಕರು ಕಂಪ್ಲೀಟ್ ಆಗಿ ಸಿಗಾಕೊಂಡಿದ್ದಾರೆ. ಗೌರಿಶಂಕರ್ ಟ್ರಸ್ಟ್ ಅವ್ರಿಗೆ ಜನವರಿಲಿ ಕೊಟ್ಟಿರೋದು ಸರ್.
Yes, ನೀವು ಈ ರೀತಿ correct, ಕೊಡಿ sir. ಬರ್ಕೊಡಿ ಅಂತ ಶಾಸಕರ ಪರವಾಗಿ ನೀವು ಮಾಡಿಸ್ಕೊಂಡಿರೋದು ಇದೆಲ್ಲ ನಾನು ಕೆರೆಗೋಡವ್ರಿಗೆ, ಮಂಡ್ಯದವ್ರಿಗೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನವೆಂಬರ್ ಅಲ್ಲಿ ಏನ್ ಕೊಟ್ಟಿದ್ರು ಹೇಳಿ, ಆನ್ಸರ್ ಮಾಡ್ಬೇಕು, ಎಸ್ಕೇಪ್ ಆಗಬೇಡಿ ನೀವು. ಒಂದ್ ನಿಮಿಷ ಕೇಳಿ, ನಾನ್ ನಿಮ್ ತರ ಅಲ್ಲ. please. ಅಲ್ಲಲ್ಲ, ಸೋತಿದ ಇನ್ನೊಬ್ರು ಇದ್ದಾರೆ ತಕ್ಷಣ guest ಹೋಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡ್ಬಿಡೋದಕ್ಕೆ ಏನಲ್ಲ, ಯಾಕೆ? ಅಶ್ವಿನ್ ನೀವು- ಅಶ್ವಿನ್ ಅವರನ್ನ ಬೇಡ, topic ಅನಿಲ್ divert ಅವರು ಮಾಡಲ್ಲ, ಹೇಳ್ತೀನಿ. topic divert ಮಾಡಲ್ಲ. 29/12/2013 ಗೌರಿ ಶಂಕರ ಸೇವಾ ಸಮಿತಿ ಹೋಗ್ಬಿಟ್ಟು ಪರ್ಮಿಷನ್ ಕೇಳ್ತು. 17/1/2024 ಆನ್ ಕಂಡೀಷನ್ಸ್ ಮೇಲೆ ಪರ್ಮಿಷನ್ ಕೊಡ್ತು. 18/1/2024 ಕರಗೋಡ ಗ್ರಾಮ ಪಂಚಾಯತಿಗೆ ಪರ್ಮಿಷನ್ ಕೊಡ್ತು ಆನ್ ಕಂಡೀಷನ್. ಆಮೇಲೆ 6-7 ದಿನ ಮುಂಚೆ ಪರ್ಮಿಷನ್ ತಗೊಳ್ಬೇಕು ಅಂತೇಳಿ ಇದನ್ನು ಹೊರಡಿಸ್ತಿತ್ತು. ಇದಾಗಿದ್ದ ಮೇಲೆ ರಾತ್ರಿ ಫ್ಲಾಗ್ ಹಾಕಿದ್ ಯಾರು? ಅಲ್ಲಿ ಕೇಸರಿ ಫ್ಲಾಗ್ ಹಾಕಿದ್ ಯಾರು? ಕೇಸರಿ ಫ್ಲಾಗ್ ಮಾಹಿತಿ ನನಗಲ್ಲ ರೀ. ಅರ್ಥ ಆಯ್ತಾ? ಅಲ್ಲ, ಕೇಸರಿ ಫ್ಲಾಗ್ ಯಾರು ಹಾಕಿದ್ದಲ್ಲಿ? ಕೇಸರಿ ಫ್ಲಾಗ್ ಹಾಕಿದ್ಯಾರು? ಪಾಕಿಸ್ತಾನ ಬಾವುಟ ಹಾರಿಸ್ತಾ ಇದ್ದಾರೆ ಕೆರೆಗೋಡಲ್ಲಿ, ಬಾಂಗ್ಲಾದೇಶದ ಬಾವುಟ ಹಾರಿಸ್ತಾ ಇದ್ರ. ನಿಮ್ಮ ಶಾಸಕರಿಗೆ ದಯವಿಟ್ಟು ಒಂದು ಅವಕಾಶ ಕೊಡಿ. ನಿಮ್ಮ ಮಂಡ್ಯ ತಾಲೂಕಿನ ಶಾಸಕರಿಗೆ ನಾನು ಓಪನ್ ಆಗಿ ಕೇಳ್ತಿದ್ದೀನಿ, ಕೇಸರಿ ನಿಮ್ಮ ಶಾಸಕರಿಗೆ ಪಾಕಿಸ್ತಾನ ಬಾವುಟ ಯಾವುದು, ಕೇಸರಿ ಬಾವುಟ ಯಾವುದು ಅಂತ ಕಾಂಗ್ರೆಸ್ ನಾಶ ಆಗ್ತೀರಾ ನೋಡಿ. ಕಾಂಗ್ರೆಸ್ ನಿಮ್ಮ ರಾಹುಲ್ ಗಾಂಧಿ ಅವರು ಹೋಗ್ತೀರಾ, ರಾಜ್ಯ ಎಲ್ಲ ನಾಶ ನೋಡಿ. ಕಾಂಗ್ರೆಸ್ ನಾಶ ಆಗ್ತೀರಾ ನೋಡಿ. ಒಂದ್ ಸೆಕೆಂಡ್, ಗಂಗಾಧರ ಕುಲಕರ್ಣಿ ಅವರೇ, ಇದು ಬೇರೆ ರೀತಿಯಾಗಿ ನಡೆದಿದ್ದನ್ನ ಬೇರೆ ರೀತಿಯಾಗಿ ತಿರುಗಿಸುವಂತ ಪ್ರಯತ್ನ ನಡೆದಿದೆ ಅಂತ ಆರೋಪ ಬರ್ತಾ ಇದೆ. ಗಂಗಾಧರ ಕುಲಕರ್ಣಿ ಅವರೇ, ಈಗ ಆಗಲೇ ಒಂದು ಚರ್ಚೆಯಲ್ಲಿ ಒಂದು ವಿಷಯವನ್ನು ಹೇಳಿದ್ರು, ಈ 2008ರಿಂದ 2013 ಯಾಕೆ ಧ್ವಜ ಹಾರಿಸ್ತಿಲ್ಲ ಈದ್ಗಾ ಮೈದಾನದಲ್ಲಿ ಅಂತೇಳಿ ಮಾಹಿತಿಗೆ ಹೇಳ್ತಾ ಇದ್ದೀನಿ. 96ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗನೇ ಈದ್ಗಾ ಮೈದಾನದಲ್ಲಿ ಹಾರಿಸೋದಕ್ಕೆ ಸೌಹಾರ್ದಯುತವಾಗಿ ಅದನ್ನು ಬಗೆಹರಿಸಿ ಅಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಧ್ವಜ ಹಾರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ತಪ್ಪು ಸಂದೇಶ ಹೋಗೋದು ಬೇಡ. ಆವಾಗಲೇ ಅದಕ್ಕೊಂದು ಹೋರಾಟಕ್ಕೆ ಅಂತಿಮ ವಿಧಾನ ಹಾಕಿದವರು ದೇವೇಗೌಡರು. ಹೀಗಾಗಿ ಅದ್ರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಅದ್ರ ಬಗ್ಗೆ ಒಂದನೇದು. ಎರಡನೇದು, ಈ ಗೌರಿಶಂಕರ್ ಏನು ಬರ್ತಾ ಇದೆ ಇದು 96 ಅಲ್ಲ, ಅದು ಆದ್ಮೇಲೆ ಕಂಟಿನ್ಯೂಸ್ ಇಲ್ಲ 96 ಒಂದು ನಿಮಿಷ. ನಾ ಹೋರಾಟದಲ್ಲಿ ಭಾಗವಹಿಸ್ತೇವೆ ಸರ್, ನಾ ಹೋರಾಟದಲ್ಲಿ ಭಾಗವಹಿಸ್ತೇವೆ. ಮುಂಚೆ ಅಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸ್ತಾ ಇದ್ರ ಹೇಳಿ, ನಾನು ಅಲ್ಲಿ ಅವನೇ ಅದಕ್ಕೆ ಕೇಳ್ತಾ ಇದ್ದೀನಿ. 96 ಮುಂಚೆ ಹಾರಿಸ್ತಾ ಇದ್ರ ಹೇಳಿ ಸರ್. ಪ್ಲೀಸ್, ಅವ್ರು ಔಟ್ ದೂರದಲ್ಲಿದ್ದಾರೆ. ಒಂದು ನಿಮಿಷ, ಗಂಗಾಧರ ಕುಲಕರ್ಣಿ ಅವರೇ, 96 ಮುಂಚೆ ಹಾರಿಸಕ್ಕಾಗಿತ್ತ ಸರ್ ಅಲ್ಲಿ ನ್ಯಾಷನಲ್ ಫ್ಲಾಗ್ ಅನ್ನು? ಇಲ್ಲ, 92ನೇ ಇಸ್ವಿಯಲ್ಲಿ ಲಾಲ್ ಚೌಕದಲ್ಲಿ ಒಂದು ಸವಾಲು ಹಾಕಿದ್ರು, ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕ್ನಲ್ಲಿ. ಆವಾಗ ಇದೇ ಕಾಂಗ್ರೆಸ್ ಇತ್ತು, ಅವ್ರು ಸವಾಲು ತಗೊಳ್ಳಿಲ್ಲ. ಆವಾಗ ಮುರಳಿ ಮನೋಹರ್ ಜೋಶಿ ಅವರು BJP ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ಅವರು ಕನ್ಯಾಕುಮಾರಿ ಟು ಕಾಶ್ಮೀರ ಆ ಸವಾಲನ್ನು ತಗೊಂಡ್ರು. ಟೆರರಿಸ್ಟ್ಗಳು ಇದನ್ನು ಸವಾಲು ಹಾಕಿದ್ರು, ಯಾರು ತಾಯಿ ಎದೆ ಹಾಲು ಕುಡ್ದಿದ್ದೀರಿ ಅವ್ರು ಲಾಲ್ ಚೌಕ್ದೊಳಗೆ ಬಂದು ಇದನ್ನ ರಾಷ್ಟ್ರಧ್ವಜವನ್ನು ಹಾರಿಸಿ ಅಂತ ಹೇಳಿ ಸವಾಲು ಹಾಕಿದ್ರು. ಯಾತ್ರೆ ಹೋಗ್ತಾ ಇತ್ತು. ನಿಮಿಷ ಕೇಳಿ ಸರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಬೇಕು. ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೇಳಬೇಕು. ಪ್ರಶ್ನೆ ಕೇಳಿದ ನಂತರ ಉತ್ತರ ಕೇಳುವಂತ ಸೌಜನ್ಯ ಬೇಕು. ಪ್ರಶ್ನೆ ಕೇಳಿದ ನಂತರ ಸೌಜನ್ಯ ಉತ್ತರ ಕೇಳಬೇಕು. ನಿಮಿಷ ಕೇಳಿ. ಯಾವತ್ತು ಆ ಮುರಳಿ ಮನೋಹರ್ ಜೋಶಿ ಅವರು ಲಾಲ್ ಚೌಕಿಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತ ನಿಶ್ಚಯ ಆಯಿತು. ಆ ಸಂದರ್ಭದಲ್ಲಿ ಹಾರಿಸ್ಲಿಕ್ಕೆ ಹೋದಾಗ ಆವಾಗಲ್ಲಿದ್ದಂಥ ಡಿವೈಎಸ್ಪಿ ಅವರು ಯಾಕ್ರೆ ಸಾರ್ವಜನಿಕ ಜಾಗ ರೀ ಅದು, ಯಾರಪ್ಪನ ಮನೆ ಜಾಗ ಅಲ್ಲ ಅದು. ಹಾರಿಸ್ಬಾರ್ದ, ಸರ್ಕಾರಿ ಜಾಗದೊಳಗೆ ರಾಷ್ಟ್ರಧ್ವಜ ಹಾರಿಸ್ಬಾರ್ದಾಗಂದ್ರೆ ಅಲ್ಲ, ನೀವು RSS ಏನೋ ಪ್ರೈವೇಟ್ ಜಾಗ ಅದು
ಸರ್ಕಾರಿ ಜಾಗದೊಳಗೆ ಹಾರಿಸ್ಬಾರ್ದು. ಅಲ್ಲ ರೀ, RSS ಏನ್ ಪ್ರೈವೇಟ್ ಜಾಗ ಏನ್ರಿ? ಇದ್ರೊಳಗಿರೋದು, ನಾಸಿಕ್ ಒಳಗಿರೋದು, ಸರ್ಕಾರಿ ಜಾಗದೊಳಗೆ ಹಾರಿಸ್ಬಾರ್ದು ಅಂತ ಹೇಳಿ ನೀವ್ಯಾರು? ಸರ್ಕಾರಿ ಜಾಗದೊಳಗೆ ಹಾರಿಸ್ಬೇಡ ಅಂತ ಹೇಳಿ ನೀವ್ಯಾರ್ರಿ? ಸರ್ಕಾರಿ ಜಾಗದೊಳಗೆ ಹಾರಿಸ್ಬೇಡ ಅಂತ ಹೇಳ್ತಾರೆ. ಆವಾಗ ಅಲ್ಲಿ DYSP ಆ ಧ್ವಜವನ್ನು ಹಾರಿಸ್ಲಿಕ್ಕೆ ಹೋದಂಥವ್ರು ಹಿಗ್ಗಾಮುಖ ಹೊಡೆದು ಕಾಲಿಂದ ಧ್ವಜ ಎತ್ತಿ ಹೋಗಿದ್ದಾರೆ. ಸೊ ಅದರಿಂದ ಹೋರಾಟ ಪ್ರಾರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ಧ್ವಜದ ಸಂಬಂಧಪಟ್ಟ ಹಾಗೆ ಇವರೇನು ಭಾಳ ದೊಡ್ಡದಾಗಿ ನಾನು ಒಂದಿಷ್ಟು ನೋಡಿದೆ CM ಡೆಪ್ಯೂಟಿ CM ಅವ್ರದ್ದು ಸ್ಟೇಟ್ಮೆಂಟ್ಗಳನ್ನು. ಭಾಳ ದೊಡ್ಡ ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ನಾವು ಸಾಕಷ್ಟು ಕಂಡಿದ್ದೀವಿ. ಕಾಂಗ್ರೆಸ್ಸದು 30-35 ವರ್ಷದೊಳಗೆ ಎಲ್ಲೆಲ್ಲಿ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಕೈಯೊಳಗೆ ಹಿಡ್ಕೊಂಡು ಹೋಗ್ತಾ ಇದ್ರು. ಹುಬ್ಬಳ್ಳಿಯಲ್ಲಿ ನಾಯಿ ಹೊಡೆದಿದ್ದೀರಿ, ಫೋಟೋಗಳಿದ್ದಾವೆ, ಇನ್ನೂ ದಾಖಲೆಗಳಿದ್ದಾವೆ. ಎಂಥದ್ದು ಕೈಯೊಳಗೆ ಭಗವದ್ ರಾಷ್ಟ್ರಧ್ವಜ ಇದೆ, ರಾಷ್ಟ್ರಧ್ವಜ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾಯಿ ಹೊಡೆದಂಗೆ ಹೊಡೆದು ಅವ್ರನ್ನ ಜೈಲೊಳಗೆ ಹಾಕಿದ್ರಿ. ಹೀಗಾಗಿ ರಾಷ್ಟ್ರಧ್ವಜದ ಗೌರವದ ಬಗ್ಗೆ ನಿಮ್ಮ ಕಡೆಯಿಂದ ನಾವೇನು ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ನೀವು ಏನೇನು ಹಿಂದೆ ಇತಿಹಾಸದೊಳಗೆ ಯಾವ್ಯಾವ ರೀತಿಯಾಗಿ ಹಿಂದೂಗಳ ಬಗ್ಗೆ ಮಾಡಿದ್ರಿ, ರಾಷ್ಟ್ರದ ಬಗ್ಗೆ ಮಾಡಿದ್ರಿ, ಅದನ್ನೆಲ್ಲರೂ ಸದ್ಯಕ್ಕೆ ಒಂದು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳಿ.